ಈಗ ಕಾಂಗ್ರೆಸ್‌ನ ಈ ನಿರ್ಧಾರ ಕಾಂಗ್ರೆಸ್‌ಗೆ ಒಂದಿಷ್ಟು ಡ್ಯಾಮೇಜನ್ನು ತರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮತ್ತೆ ಸಿದ್ದರಾಮಯ್ಯನವರ ರಾಜೀನಾಮೆ ಈ ಎರಡನ್ನ ಇಟ್ಕೊಂಡ್ರೆ 28ಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ನಾವು ಇತಿಹಾಸವನ್ನ ನೋಡಿದ್ವಿ. ಸಿಟ್ಟಿಂಗ್ ಸಿಎಂ ಅನ್ನ ಕೆಳಗಿಳಿಸಿದ ಯಾವುದೇ ಪಕ್ಷ ನೆಕ್ಸ್ಟ್ ಚುನಾವಣೆಯಲ್ಲಿ ಧೂಳಿಪಟ ಆಗ್ಬಿಟ್ಟಿದೆ. ಸೊ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಆ ಪರಿಸ್ಥಿತಿ ಇದೆಯಾ? ಬಿಜೆಪಿಗೆ ಎಷ್ಟು ಲಾಭ ಆಗುತ್ತೆ? ಕಾಂಗ್ರೆಸ್ ಎಷ್ಟು ಉಳಿಸ್ಕೋಬಹುದು ಅಂತ? ಸಹಜವಾಗಿಯೇ ಒಂದು ಆಡಳಿತ ವಿರೋಧಿ ಎಲೆ ಇರುತ್ತೆ. ಹ್ಮ್. ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರಿ ಇದ್ದೇ ಇರುತ್ತೆ. ಹ್ಮ್. ಅದ್ರ ಜೊತೆಗೆ ಈ ಮುಖ್ಯಮಂತ್ರಿಗಳ ಬದಲಾವಣೆ ಆದಾಗ ಎಲ್ಲ ಒಂದು ರೀತಿಯ ಬದಲಾವಣೆಗಳಾಗುತ್ತೆ, ಗೊಂದಲಗಳಾಗುತ್ತೆ. ಬ್ಯೂರೋಕ್ರಾಟ್ಸ್ ಎಲ್ಲ ಸರಿಯಾಗಿ ವರ್ಕ್ ಮಾಡಲ್ಲ, ಅವ್ರನ್ನ ಹಿಡಿತಕ್ಕೆ ತಗೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಪಾರ್ಟಿ ಕೇಡರ್ಗಳನ್ನು ಹಿಡಿತಕ್ಕೆ ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗಿದ್ರೆ ಓಕೆ, ಇಲ್ಲದೇ ಇದ್ರೆ ಅವ್ರನ್ನ ಎದುರಿಸಿ ರಾಜಕಾರಣ ಮಾಡಬೇಕಾದಾಗ ಡಿ ಕೆ ಶಿವಕುಮಾರ್ಗೆ ಇದು ದೊಡ್ಡ ಸವಾಲಿಂದ ಒಂದು ಚಾಲೆಂಜ್ ಆಗಿ ಇದು ಪರಿಣಮಿಸುತ್ತೆ. ಹೀಗಾಗಿ ಮುಂದಿನ 2028 ಚುನಾವಣೆ ಏನಿದೆಯಲ್ಲ, ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲು. ಅದರಲ್ಲೂ ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿಗೆ ಬೇಸ್ ಇರುವಂಥದ್ದು ಕರ್ನಾಟಕದಲ್ಲೇ. ಹೌದು. ನೀವು ತಮಿಳುನಾಡು ಕಂಪೇರ್ ಮಾಡಿದರೆ, ಕೇರಳ ಕಂಪೇರ್ ಮಾಡಿದರೆ, ಆಂಧ್ರ ಕಂಪೇರ್ ಮಾಡಿದರೆ, ಕರ್ನಾಟಕದಲ್ಲಿ ಒಳ್ಳೆ ಬೇಸ್ ಇದೆ. ಹೀಗಾಗಿ ಬಿಜೆಪಿಯನ್ನು ಎದುರಿಸೋದು ಅಷ್ಟು ಸುಲಭ ಇಲ್ಲ. ಮತ್ತು ಹಿಂದೆ ಕೂಡ ಆಡಳಿತ ಮಾಡಿದಂಥ ಪಾರ್ಟಿ ಅದು ಕಾಂಗ್ರೆಸ್, ಬಿಜೆಪಿ. ಹೀಗಾಗಿ ಇಲ್ಲಿ ಬಿಜೆಪಿಗಿರುವಂಥ ಒಂದೇ ಒಂದು ನ್ಯೂನ್ಯತೆ ಅಂದರೆ ನಾಯಕತ್ವದ ಒಂದು ಸರಿಯಾದ ನಾಯಕತ್ವ ಇಲ್ಲದೆ ಇರುವಂಥದ್ದು. ಅವ್ರಿಗೊಂದು ಸರಿಯಾದ ಒಂದು ಬೆಳಕಿನ ಕಿಂಡಿ ಕಾಣ್ತಾ ಇಲ್ಲ, ರೇ ಆಫ್ ಹೋಪ್ ಅಂತಾರಲ್ಲ, ಅದು ಕಾಣ್ತಾ ಇಲ್ಲ. ಯಡಿಯೂರಪ್ಪನವರ ನಂತರದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ ನಾಯಕತ್ವದ, ಅದು ಬಿಜೆಪಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಮತ್ತು ಇಲ್ಲಿ ನಾಯಕರ ನಡುವೆ ಇರುವಂಥ ಗೊಂದಲಗಳು ಬಿಜೆಪಿ ನಾಯಕ, ಹೀಗಾಗಿ ಬಿಜೆಪಿ ಹಿನ್ನಡೆ ಅನುಭವಿಸ್ತಾ ಇದೆ. ಅದು ಕೂಡ ಡಿ ಕೆ ಶಿವಕುಮಾರ್ಗೆ, ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗುತ್ತೆ. ಮತ್ತು ಕರ್ನಾಟಕದ ಒಟ್ಟಾರೆ ರಾಜಕಾರಣವನ್ನು ನೋಡ್ಕೊಂಬಂದರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿರೋಧಿ ಒಂದು ಮನಸ್ಥಿತಿ ಯಾವಾಗ ನಮ್ಮ ಟೆನೆನ್ಸಿ ಆ್ಯಕ್ಟ್ ಬಂತು, ಭೂ ಸುಧಾರಣೆ ಕಾಯ್ದೆ, ಅವಾಗಿನಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾನೆ ಹೋಯ್ತು. ಮತ್ತೆ ಕಾಂಗ್ರೆಸ್ಗೆ ಸ್ವಲ್ಪ ಜನ ಓಟ್ ಹಾಕಕ್ಕೆ ಶುರು ಮಾಡಿದ್ದೆ ಸಿದ್ದರಾಮಯ್ಯನವರು ಬಂದ ಮೇಲೆ. ಅದಾದ್ಮೇಲೆ ಯಾಕೆಂದ್ರೆ ಯಾರು ವೀರಶೈವ ಲಿಂಗಾಯತರಿದ್ದಾರೆ ಅಥವಾ ಬ್ರಾಹ್ಮಣರಿದ್ದಾರೆ, ಮೇಲ್ವರ್ಗದ ಜನರದೆಲ್ಲ ಭೂಮಿ ಹೋಯ್ತು, ಬಹಳಷ್ಟು ಜನ ಭೂಮಿ ಕಳ್ಕೊಂಡ್ರು. ಅವಾಗ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ನಿರ್ಮಾಣ ಆಯಿತು, ನಮ್ದೆಲ್ಲ ಭೂಮಿ ಕಿತ್ತು. ಅವಾಗ ಬಂದದ್ದೇ ಜನತಾ ಪರಿವಾರ. ದಿಢೀರಾಗಿ ಜನ ಕಾಂಗ್ರೆಸ್ ಬಿಟ್ಟು ಜನತಾ ಪರಿವಾರಕ್ಕೆ ಓಟ್ ಹಾಕಿದ್ರು. ಜನತಾ ಪರಿವಾರ ಅಧಿಕಾರಕ್ಕೆ ಬರೋ ಸ್ಥಿತಿ ಬಂದಾಗ ದೆಹಲಿಯಲ್ಲಿ ಇದ್ದಂಥ ರಾಮಕೃಷ್ಣ ಹೆಗಡೆ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಿದರು. ಅವರು ಮುಖ್ಯಮಂತ್ರಿ ಆದಮೇಲೆ ಅವರು ಹೊಸ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದರು. ಅವಾಗ ಅವರ ಟೀಮಲ್ಲಿ ಇದ್ದಂಥವ್ರು ಸಿದ್ದರಾಮಯ್ಯ ಇರ್ಬೋದು, ಲಕ್ಷ್ಮೀ ಸಾಗರ್, ನಮ್ಮ ಅವಾಗಿದ್ದಂಥ ದೇವೇಗೌಡರು ಇರ್ಬೋದು, ಇವರೆಲ್ಲ PGR ಸಿಂಧ್ಯಾ, ಇವರೆಲ್ಲ MP ಪ್ರಕಾಶ್, ನಜೀರ್ ಸಾಬು, ಅದು ಇಡೀ ಹೆಗಡೆ ಕ್ಯಾಬಿನೆಟ್ ಇದೆಯಲ್ಲ, ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಹಳ ವೈಬ್ರೆಂಟ್ ಆಗಿದ್ದಂಥ ಕ್ಯಾಬಿನೆಟ್. ಎಲ್ಲ ಸಮುದಾಯದವರು ಇದ್ರು, ಬಹಳ ಒಳ್ಳೆ ಕೆಲಸಗಳು. ಲಕ್ಷ್ಮೀ ಸಾಗರ್ ಅಂತ ಕಾನೂನು ಸಚಿವರು, ಆ ಜನತಾ ಪರಿವಾರದಲ್ಲಿ ಇದ್ದಂಥವರೆಲ್ಲ ಬಹುತೇಕ ಎಷ್ಟೊಂದು ಜನ ಮುಖ್ಯಮಂತ್ರಿಗಳಾದ್ರು. ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ನಾವು ಹುಡುಕಿದ್ರೆ ಅವ್ರು ಬಹುತೇಕರು ಜನತಾ ಪರಿವಾರದಿಂದ ಬಂದಂಥವ್ರು. ಅಂತ ಒಂದು ದೊಡ್ಡ ಕರ್ನಾಟಕದ ರಾಜಕಾರಣದಲ್ಲಿ ಸ್ಥಿತ್ಯಂತರವಂತಂದಂಥವ್ರು ರಾಮಕೃಷ್ಣ ಹೆಗಡೆ. ಅವರು ನಿಜವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರಲೇ ಇಲ್ಲ. ಯಾವಾಗ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ದೆಹಲಿಯಿಂದ ಕರೆಸಿ ಮುಖ್ಯಮಂತ್ರಿ ಮಾಡಿದ್ದು. ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಚುನಾವಣೆ ನಿಂತು ಗೆದ್ದಿದ್ದು. ಸೊ ಆದ್ರೆ ಅವರು ತನ್ನಂಥ ಈ ಬೇರೆ ಬೇರೆ ಸಮುದಾಯದ ನಾಯಕರನ್ನ ಬೆಳೆಸಿದಂಥ ರೀತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಅವಾಗ ಜನರಿಗೆ ಕಾಂಗ್ರೆಸ್ ಬಿಟ್ಟು ಜನತಾ ಪರಿವಾರಕ್ಕೆ ಓಟ್ ಹಾಕಕ್ಕೆ ಶುರು ಮಾಡಿದ್ರು. ಜನತಾ ಪರಿವಾರ ರಾಮಕೃಷ್ಣ ಹೆಗಡೆ ಆಯಿತು, ದೇವೇಗೌಡರ ಆಯಿತು, JH ಪಟೇಲ್ ಆಯಿತು, ಬೊಮ್ಮಾಯಿ ಆಯಿತು, ಹೀಗೆ ಅಧಿಕಾರವನ್ನು ನಡೆಸ್ತಾನೆ ಇತ್ತು. ಆವಾಗ ಆ ಜನತಾ ಪರಿವಾರದಲ್ಲಿ ಒಡಕು ಜಾಸ್ತಿ ಆಯಿತು. ದೇವೇಗೌಡರು, ವಿಶೇಷವಾಗಿ ದೇವೇಗೌಡ ಮತ್ತು ರಾಮಕೃಷ್ಣ ಹೆಗಡೆ ಅವರ ನಡುವೆ ಆದಂಥ ಬಹಿರಂಗ ಯುದ್ಧ ಏನಿದೆ, ರಾಜಕೀಯ ಸಮರ, ಅದು ಎಲ್ಲೋ ಜನತಾ ಪರಿವಾರನ ಕರ್ನಾಟಕದಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡೋಕ್ಕೆ ಶುರುವಾಯಿತು, ಅಧಪತನದ ಹಾದಿ ಹಿಡಿತು. ಆವಾಗ ಆ ಪರಿಸ್ಥಿತಿಯ ಲಾಭ ಸಿಕ್ಕಿದ್ದು ಬಿಜೆಪಿಗೆ. ಅವಾಗ ಬಿಜೆಪಿ ಮತ್ತೆ ಪ್ರವರ್ಧಮಾನಕ್ಕೆ ಬರೋಕ್ಕೆ ಶುರುವಾಯಿತು. ಜನತಾ ಪರಿವಾರದ ನಾಯಕರು ಬಹಳಷ್ಟು ಜನ ಬಿಜೆಪಿಗೆ ಸೇರ್ಕೊಂಡ್ರು. ಯಾರಿಗೆ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ಇತ್ತು ಅವ್ರು ಬಿಜೆಪಿಗೆ ಓಟ್ ಹಾಕಕ್ಕೆ ಶುರು ಮಾಡಿದರು. ಹೀಗಾಗಿ ಮತ್ತೆ ಜನತಾ ಪರಿವಾರದ ಉತ್ತರದಾಯಿತ್ವ ಸಿಕ್ಕಿದ್ದು ಬಿಜೆಪಿಗೆ. ಬಿಜೆಪಿಯಲ್ಲಿ ಏನು ಅಧಿಕಾರ ಸಿಕ್ತು, ಬಿಜೆಪಿಯಲ್ಲಿ ಆದಂಥ ಗೊಂದಲಗಳು, ಅಲ್ಲಿ ಭ್ರಷ್ಟಾಚಾರದ ಆರೋಪಗಳು, ಅದೆಲ್ಲದರ ಪರಿಸ್ಥಿತಿಯ ಲಾಭ ಸಿಕ್ಕಿದ್ದು ಮತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ. ಹೀಗಾಗಿ ಇಡೀ ಕರ್ನಾಟಕದ ರಾಜಕಾರಣದ ಸ್ಥಿತ್ಯಂತರಗಳನ್ನು ನಾವು ನೋಡ್ತಾ ಹೋದರೆ, ಸಿದ್ದರಾಮಯ್ಯ ಮಾಡಿರುವಂಥ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇದೆಯಲ್ಲ, ರಾಜಕೀಯ ಸ್ಟ್ರಾಟಜಿ ಇದೆಯಲ್ಲ, ಭಾಳ ದೊಡ್ಡ ಒಂದು ಕ್ರಾಂತಿಕಾರಿ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ ಭಾಳ ಪ್ರಬುದ್ಧತೆಯನ್ನು ಅವರು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇಡೀ ಕರ್ನಾಟಕದ
ನಾವು ಒಂದು ಕಂಪಾರ್ಟ್ಮೆಂಟ್ಸ್ ಮಾಡ್ತಾ ಹೋದ್ರೆ ಅದರಲ್ಲಿ ಸಿದ್ದರಾಮಯ್ಯನವ್ರದೇ ಒಂದು ದೊಡ್ಡ compartment. ಸಾಧನೆ, ಒಂದು ದೊಡ್ಡ ಇದು ಅಂತ ಇತಿಹಾಸದ ಪುಟಗಳಂತ ಹೇಳ್ತೀವಲ್ಲ, ಹಂಗೆ ಒಂದೊಂದು ಇತಿಹಾಸ. ರಾಮಕೃಷ್ಣ ಹೆಗಡೆ ಇರ್ಬೋದು, ಹಿಂದೆ ಇದ್ದಂಥ ಇವರು ನಮ್ಮ ನಿಜಲಿಂಗಪ್ಪನವ್ರ ಕಾಲ, ಅದಕ್ಕಿಂತ ಹಿಂದಿನ ಪರಿಸ್ಥಿತಿಗಳು, ಹೀಗೆ ಮಾಡ್ತಾ ಹೋದಾಗ ಇವಾಗ ಈ ಸಿದ್ದರಾಮಯ್ಯನವರ ಕಾಲಘಟ್ಟ ಏನಿದೆ ಇದು ಕೂಡ ಇತಿಹಾಸದಲ್ಲಿ ಉಳಿಯುವಂಥದ್ದು. ಮತ್ತೆ ಇವರು ಅನೇಕ ಸಾಧನೆಗಳು ರೆಕಾರ್ಡ್ಸ್ ಮಾಡಿ ಹೋದ್ರು. ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದ್ದು, ಅತಿ ದೀರ್ಘಕಾಲ ಅಧಿಕಾರದಲ್ಲಿದ್ದಂಥವ್ರು. ಈ ಎರಡು ದಾಖಲೆಗಳನ್ನ ನಿರ್ಮಾಣ ಮಾಡಿ ಕರ್ನಾಟಕದ ರಾಜಕಾರಣದಿಂದ ಇವತ್ತು ಅವರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಹೀಗಾಗಿ ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಬಹಳ ಎವರ್ ಗ್ರೀನ್, ಇಡೀ ಕರ್ನಾಟಕದ ಜನ ನೆನಪಿಟ್ಕೊಳ್ಳುವಂಥ ಒಬ್ಬ ರಾಜಕಾರಣಿ ಅಂದ್ರೆ ಅವ್ರು ಸಿದ್ದರಾಮಯ್ಯನವರು. ಹೀಗಾಗಿ ಆ ವಿಷಯದಲ್ಲಿ ನಾವು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸಲಾಮನ್ನ ಹೇಳಲೇಬೇಕಾಗುತ್ತೆ.